ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮಾಯಣದಲ್ಲಿ ಅಯೋಧ್ಯಕಾಂಡ ಕಳೆದ ಒಂದು ಸಂಚಿಕೆಯಲ್ಲಿ ರಾಮನೊಂದಿಗೆ ಸೀತಮ್ಮ ಮತ್ತು ತಮ್ಮನಾಗಿರುವಂಥ ಲಕ್ಷ್ಮಣ ಸ್ವಾಮಿ ಕೂಡ ಅರಣ್ಯಕ್ಕೆ ಹೊರಟಿರುವಂಥ ಸಂದರ್ಭದಲ್ಲಿ ನಾನು ಕಥೆಯನ್ನು ಮುಗಿಸಿದ್ದೆ. ಆಗ ಸೀತಾರಾಮ ಮತ್ತು ಲಕ್ಷ್ಮಣರು ತಮ್ಮ ತಮ್ಮ ವಸ್ತುಗಳನ್ನೆಲ್ಲ ಅರ್ಹರಾಗಿರುವಂಥವ್ರಿಗೆ ದಾನವನ್ನು ಮಾಡಿ ಹೊರಡ್ತಾರೆ ಅಂತ ಕಳೆದ ಒಂದು ಸಂಚಿಕೆಯಲ್ಲಿ ಇದು ಮಾಡಿದ್ವಿ. ಹಾಗೆ ಎಲ್ಲರೂ ದಾನ ಮಾಡಿಬಿಟ್ಟು ಸೀತಾರಾಮ ಲಕ್ಷ್ಮಣರು ರಾಜಬೀದಿಯಲ್ಲಿ ನಡ್ಕೊಂತ ದಶರಥ ಮಹಾರಾಜರು ಇರುವಂಥ ಕೈಕಾ ಮಂದಿರಕ್ಕೆ ಪ್ರಯಾಣ ಆಗ್ತಾರಂತೆ. ಆಗ ಅವ್ರು ಹೋಗ್ತಾ ಇದ್ರೆ ನೋಡುವಂತ ಪ್ರಜೆಗಳೆಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರಂತೆ. ಎಲ್ಲೋ ಹಂಸತೂಲಿಕಾ ತಲುಪದ ಮೇಲೆ ಇರಬೇಕಾಗಿರುವಂತ ಜನಕನ ಮಗಳು ದಶರಥನ ದೊಡ್ಡ ಸೊಸೆ ರಾಮನ ಹೆಂಡತಿಯಾಗಿರುವಂತ ಸೀತಮ್ಮ ಇವತ್ತು ಹೀಗೆ ರಾಜಬೀದಿಯಲ್ಲಿ ಪಾದಚಾರಿಯಾಗಿ 4 ಜನ ನೋಡ್ತಾ ಇರ್ಬೇಕಾದ್ರೆ ರಾಮನ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದಾಳಲ್ವಾ ಅಂತಂದ್ರೆ ಇದೇನಪ್ಪ ವಿಚಿತ್ರವಾಗಿ ಮಾತಾಡ್ತಾರೆ ಅಂತಂತ ನಮ್ಗನ್ಸುತ್ತೆ. ಆದ್ರೆ ಆಗಿನ ಕಾಲದಲ್ಲಿ ರಾಜಮನೆತನದ ಸ್ತ್ರೀಯರು 4 ಜನ ನೋಡುವಂತೆ ಏನು ಹೊರಗಡೆ ಓಡಾಡ್ತಾ ಇರಲಿಲ್ಲ. ಅದು ಸೆಕ್ಯೂರಿಟಿ ಪರ್ಪಸ್ ಆಗಿರ್ಬೋದು, ಮತ್ತೊಂದು ಕಾರಣ ಇರ್ಬೋದು. ಆದರೆ ಕೆಲವಷ್ಟು ಸಂದರ್ಭದಲ್ಲಿ ಮಾತ್ರನೇ ರಾಜಮನೆತನದ ಸ್ತ್ರೀಯರು ಹೊರಗಡೆ ಕಾಣಿಸ್ತಾ ಇದ್ರು. ಗುಡಿಗೆ ಬರುವಂಥದ್ದು, ನಂತರ ಯಾರಾದರೂ ಬಂಧುಗಳ ವಿಯೋಗ ಅಂತಂದ್ರೆ ಮರಣ ಹೊಂದಿದಾಗ, ಮತ್ತೆ ಯುದ್ಧ ಕಾಲದಲ್ಲಿ ಈ ಥರ ಅವರು ಹೊರಗಡೆ ಬರ್ಬೋದು ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಆಗ ಕಾಲ ಅಂತಂದ್ರೆ ಇದೇನೋ ನಿನ್ನೆ ರಾತ್ರಿ ಪಟ್ಟಾಭಿಷೇಕ ಅಂದ್ಕೊಂಡಿರುವಂತಹ ರಾಮ ಇವತ್ತು ಅರಣ್ಯವಾಸ ಮಾಡಬೇಕಾಗಿರುವಂತ ಪರಿಸ್ಥಿತಿ ಏರ್ಪಟ್ಟಿದೆ ಅಂತಂದು ಎಲ್ಲರೂ ವಿಶೇಷವಾಗಿರುವಂತಹ ಗೌರವದಿಂದ ನೋಡ್ತಾ ಇದ್ದಾರಂತೆ. ಹೀಗೆ ಅವರು ದಶರಥ ಮಹಾರಾಜರಿರುವಂತ ಪ್ರಾಸಾದಕ್ಕೆ ಸೇರ್ಕೊಂತಾರಂತೆ. ಅಂದ್ರೆ ರಾಮ ಒಂದು ಸ್ವಲ್ಪ ಇಷ್ಟಂದ್ರೆ ಇಷ್ಟು ಕೂಡ ಕ್ರೋಧಕ್ಕೆ ಮತ್ತೆ ಭಾವೋದ್ವೇಗಕ್ಕೆ ಒಳಗಾಗ್ದಲೆ ತಂದೆ ಮಾತನ್ನು ನಿಲ್ಲಿಸೋದಕ್ಕೋಸ್ಕರ ಈ ತರ ಹೋಗ್ತಾ ಇದ್ದಾರೆ ಅಂತಂತಂದು ಎಲ್ಲರೂ ಗೌರವದಿಂದ ವಿಶೇಷವಾಗಿರುವಂತ ಗೌರವದಿಂದ ನೋಡ್ತಾ ಇದ್ದಾರೆ ಅಂತ ಹೇಳ್ತಾರಂತೆ. ಈ ಗೌರವದಿಂದ ನೋಡೋದಕ್ಕೆ ಕಾರಣ ಇದೆ. ಪ್ರಾಸಾದದ ಹತ್ರ ಬಂದ್ಬಿಟ್ಟು ರಾಮ ಸೀತಾ ಲಕ್ಷ್ಮಣ ಸಹಿತನಾಗಿ ಬಂದಿದ್ದಾನೆ ಅಂತ ನಮ್ಮ ತಂದೆಗೆ ನಿವೇದಿಸಿ, ನಾನು ನನ್ನ ಪ್ರಾಸಾದದಲ್ಲಿರುವಂತ ಅಂತಂದ್ರೆ ನನ್ನ ಅರಮನೆಯಲ್ಲಿರುವಂತ ಸಮಸ್ತ ವಸ್ತುಗಳನ್ನು ದಾನ ಮಾಡಿ ಬಂದಿದ್ದೀನಿ. ಒಂದು ಸಾರಿ ಅವರನ್ನು ದರ್ಶನ ಮಾಡಿಕೊಂಡು ನಾನು ಹೊರಡ್ತೀನಿ ಅಂತ ಹೇಳ್ರಿ, ನಾನೇ ಇಲ್ಲೇ ಇರ್ತೀನಿ ಅಂತ ಸುಮಂತ್ರನ ಹತ್ರ ಶ್ರೀರಾಮಚಂದ್ರ ಪ್ರಭು ಹೇಳ್ಕೊಡಿಸ್ತಾರಂತೆ. ಶ್ರೀರಾಮಚಂದ್ರ ಪ್ರಭು ಹೇಳಿರುವಂತ ಮಾತನ್ನು ಸಮಂತ್ರ ದಶರಥನ್ಗೆ ಹೇಳ್ತದಂಗೆ ದಶರಥ ಮಹಾರಾಜರು ಹೀಗೆ ಹೇಳ್ತಾರಂತೆ. ಸಮಂತ್ರ ರಾಮನನ್ನು ದರ್ಶನಕ್ಕೋಸ್ಕರ ಒಳಗಡೆ ಕಳಿಸ್ಬೇಡ. ರಾಮನಿಗಿಂತ ಮುಂಚೆ ನನಗೆ ಇರುವಂತ ಹೆಂಡತಿಯರನ್ನು ಮತ್ತು ಪತ್ನಿಯರಾಗಿರುವಂತಹ ಕೌಸಲ್ಯ ಸುಮಿತ್ರರನ್ನು ಇಲ್ಲಿಗೆ ಬರೋದಕ್ಕೆ ಕೇಳ್ರಿ ಅಂತ ಹೇಳ್ತಾರಂತೆ. ಆಗ ಕೌಸಲ್ಯ ಸುಮಿತ್ರ ಮತ್ತೆ ದಶರಥ ಮಹಾರಾಜರಿಗಿರುವಂತ 350 ಜನ ಹೆಂಡತಿಯರು ಕೂಡಿ ಪ್ರಾಸಾದಕ್ಕೆ ಅಂತಂದ್ರೆ ಅರಮನೆಗೆ ಬರ್ತಾರಂತೆ. ಸಮಂತ್ರನನ್ನು ಕರೆದ್ಬಿಟ್ಟು ಆಗ ದಶರಥರು ರಾಮನನ್ನು ಒಳಗಡೆ ಬಾ ಅಂತ ಕರೀತಾರಂತೆ. ಒಳಗೆ ಬರ್ತಾ ಇರುವಂತಹ ರಾಮ ಲಕ್ಷ್ಮಣರನ್ನು ನೋಡ್ಬಿಟ್ಟು ದಶರಥರು ಓಡೋಡ್ ಬರ್ತಾ ಮತ್ತೆ ಏನ್ ಮಾಡ್ತಾರೆ, ಅವರನ್ನು ಸೇರ್ಕೊಳೋಷ್ಟರಲ್ಲಿ ಮಧ್ಯದಲ್ಲಿ ಅವರನ್ನು ಬಿಟ್ಟಿರ್ಬೇಕಲ್ಲ, ಇಷ್ಟು ದಿನ ಮಕ್ಕಳನ್ನು ಬಿಟ್ಟಿರ್ಬೇಕಲ್ವಾ ಅಂತಂತಂದು ಮತ್ತೆ ಕೆಳಗಡೆ ಬಿದ್ದುಬಿಡ್ತಾರಂತೆ. ನಂತರ ರಾಮ ಮತ್ತೆ ಲಕ್ಷ್ಮಣ ಸೀತಾ ಎಲ್ಲರೂ ಪರಿಚಯ ಮಾಡಿದ ನಂತರ ಮತ್ತೆ ಪ್ರಜ್ಞೆಗೆ ಬರ್ತಾರಂತೆ. ಆಗ ಶ್ರೀರಾಮಚಂದ್ರ ಪ್ರಭು ತಂದೆ ಹತ್ರ ಹೇಳ್ತಾ ಇದ್ದಾರಂತೆ, ಯಾವ ತಂದೆಗೂ ಬೇಡಪ್ಪ ಇಂಥ ಮಾತು ಮಕ್ಕಳ ಹತ್ರ. ತಂದೆ ತಾಯಿ ಮಕ್ಕಳು ಸುಖವಾಗಿದ್ರೆ ನೋಡ್ತಾರೆ ವಿನಃ ಈ ಥರ ಕಷ್ಟಪಟ್ಟು ಬೇಕಾದ್ರೆ ನೋಡ್ಬೇಕು ಅಂತಂದ್ರೆ ಅವ್ರಿಗೆ ಎಷ್ಟು ದುಃಖ ಆಗುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ತಂದೆ, ನಿಮ್ಮ ಕೋರಿಕೆಯಂತೆ ನಾನು 14 ವರ್ಷಗಳು ಅರಣ್ಯವಾಸ ಮಾಡೋದಕ್ಕೋಸ್ಕರ ದಂಡಕಾರಣ್ಯಕ್ಕೆ ಹೊರಟಿದ್ದೀನಿ. ನನ್ನನ್ನು ಅನುಗಮಿಸಿ ಸೀತಾ ಕೂಡ ಹೊರಟಿದ್ದಾಳೆ. ನನ್ನನ್ನು ಬಿಟ್ಟು ಇರ್ಲಾರ್ದಲೆ ಲಕ್ಷ್ಮಣ ಕೂಡ ನನ್ನೊಂದಿಗೆ ಬರ್ತಾ ಇದ್ದಾನೆ. ಅದಕ್ಕಾಗಿ ನಾವು 3 ಜನ ಅರಣ್ಯವಾಸಕ್ಕೆ ಹೊರಡ್ತಾ ಇದ್ದೀವಿ. ಈ ಪೃಥ್ವಿ ಮಂಡಲವನ್ನು ಆಳುವಂತ
ಪ್ರಭು ನಮಗೆ ತಂದೆ, ಆದ್ದರಿಂದ ನೀವು ನಮಗೆ ಅನುಮತಿಯನ್ನು ಕಟಾಕ್ಷಿಸಿ ದಂಡಕಾರಣ್ಯಕ್ಕೆ ಹೋಗೋದಕ್ಕೆ ಅನುಗ್ರಹಿಸಿ ಅಂತ ದಶರಥನ ಪಾದವನ್ನು ಇಟ್ಕೊಂಡು ಪಾದಗಳಿಗೆ ನಮಸ್ಕಾರ ಮಾಡ್ತಾರಂತೆ. ದಶರಥ ರಾಮನನ್ನು ಮೇಲೆ ಬರ್ಸ್ಬಿಟ್ಟು, ರಾಮ, ಕೈಕೆ ನನ್ನನ್ನು ವಂಚಿಸಿ ನಿಗ್ರಹಿಸಿದಳೆ, 2 ವರಗಳನ್ನು ಕೊಟ್ಟೇ ಕೊಡಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ಸತ್ಯಪಾಶಕ್ಕೆ ನಾನು ಕಟ್ಟು ಬಿದ್ದಿದ್ದೀನಿ ಕಣೋ, ಆದ್ದರಿಂದ ನಾನು ಇವಾಗ ಏನು ಮಾಡದೇ ಇರುವಂತ ಪರಿಸ್ಥಿತಿಯಲ್ಲಿ ಇದ್ಬಿಟ್ಟಿನಿ. ಅದಕ್ಕಾಗಿ ರಾಮ, ನಾನೊಂದು ಕೆಲಸ ಮಾಡ್ತೀನಿ ಕಣೋ, ಕೆಲಸ ಹೇಳ್ತೀನಿ, ಮಾಡು ತಂದೆ, ನಿನಗೆ ಪುಣ್ಯ ಇರುತ್ತೆ. ಏನು ಅಂತಂದ್ರೆ ನೀನು ನನ್ನನ್ನು ಕೈದು ಮಾಡಿಬಿಟ್ಟು ನಿನ್ನದಾಗಿರುವಂಥ ರಾಜ್ಯವನ್ನು ನೀನು ತಗೋ. ಹಾಗಾದ್ರೂ ನಿನ್ನನ್ನು ನೋಡ್ತೀನಿ, ನಿನ್ನ ಬೆನ್ನನ್ನಾದ್ರೂ ನೋಡಿ ನನ್ನ ಜೀವನವನ್ನು ಕಳಿತೀನಿ ಕಣೋ, ನಾನು ಸಾಯ್ತೀನಿ ಕಣೋ ಅಂತಂತಾರಂತೆ. ನಿನ್ನನ್ನು ನೋಡ್ಲಾರ್ದಲ್ಲಿ ಇರೋದಕ್ಕಾಗೋದಿಲ್ಲ ಅಂತಂತಂದು ಯಾರು ದಶರಥ ಮಹಾರಾಜರು ಅಂತಾರಂತೆ. ಅಂತಂದ್ರೆ ದಶರಥ ಮಹಾರಾಜರಿಗೆ ರಾಮ ಅರಣ್ಯವಾಸಕ್ಕೆ ಹೋಗ್ಕೂಡ್ದು ಅಂತಂತಂದು ಎಷ್ಟು ಮನಸ್ಸಿನಲ್ಲಿ ಕೋರಿಕೆ ಇದೆ. ತನ್ನನ್ನು ಕೈದು ಮಾಡಿಕೊಂಡು ನಿನ್ನದು ಈ ರಾಜ್ಯ, ದೊಡ್ಡ ಮಗ, ಅಧಿಕಾರ ನಿನ್ನದು, ನಿನ್ನ ರಾಜ್ಯವನ್ನು ನೀನು ತಗೋ ಅಂತಂತಂದು ಎಷ್ಟು ಪ್ರಾಧೇಯ ಪಡ್ತಾ ಇದ್ದಾರಪ್ಪ ತಂದೆ ಮಾತು. ನೀವು ಆಗ ರಾಮ ಅಂತಾರಂತೆ, ನೀನಿಂಥ ಮಾತನ್ನು ಮಾತನಾಡ್ಕೊಡ್ದು, ನಾನು ಕೇಳ್ಕೊಡ್ದು, ಆದ್ದರಿಂದ ನೀವು ನನ್ನನ್ನು ಆಶೀರ್ವದಿಸಿ ನಾನು ದಂಡಕಾರಣ್ಯಕ್ಕೆ ಹೋಗ್ತೀನಿ ಅಂತ ರಾಮ ಅಂತಾನಂತೆ. ಆಗ ದಶರಥ, ಸರಿ ನೀನು ಹಾಗೆ ಹೋಗು, ಆದರೆ ಈ ದಿನ ರಾತ್ರಿ 1 ದಿನ ಇದ್ಬಿಡು, ನಿನಗೆ ಬೇಕಾಗಿರುವಂಥ ಕೋರಿಕೆಗಳನ್ನು, ಭೋಗವನ್ನು ಅನುಭವಿಸು. ನಾನು ಮತ್ತು ಕೌಸಲ್ಯ ರಾತ್ರಿ ಎಲ್ಲ ನಿನ್ನನ್ನು ನೋಡ್ಕೊಂತ ಕಾಲ ಕಳೆದ್ಬಿಡ್ತೀವಿ ಕಣೋ ಅಂತಂತಾರಂತೆ. ಆಗ ರಾಮ ಈ ಥರ ಯಾಕೆ ಹೇಳಿದ್ದಾರೆ ದಶರಥ ಮಹಾರಾಜರು ಅಂತಂದರೆ, ಒಂದು 14 ವರ್ಷಗಳು ಏನೋ ಬೇರೆ ರಾಜ್ಯಕ್ಕೆ ಹೋಗಿ ಇಲ್ಲಿರೋ ಅಯೋಧ್ಯದಲ್ಲಿರುವಂಥ ಪರಿಸ್ಥಿತಿ. ದಶರಥ ಮಹಾರಾಜರು ಈಗ ಏಕೆ ರಾಮನ್ನ 1 ದಿನ ರಾತ್ರಿ ಇದ್ದೋಗ್ಬಿಡು ಅಂತಂತಂದು ಹೇಳ್ತಾ ಇದ್ದಾರೆ ಅಂತಂದರೆ, ರಾಮ ಇಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕು. ತದ್ವಿರುದ್ಧವಾಗಿರುವಂಥದ್ದು, ಇಲ್ಲಿ ಅರಮನೆಯಲ್ಲಿ ಸಿಕ್ಕುವಂಥ ಒಂದು ಸೌಕರ್ಯ ಕೂಡ ಎಲ್ಲಿ ಸಿಕ್ಕೋದಿಲ್ಲ, ಅರಣ್ಯದಲ್ಲಿ ಸಿಕ್ಕೋದಿಲ್ಲ. ಎಲ್ಲಿನ ಒಂದು ಅರಣ್ಯ, ಎಲ್ಲಿನ ಒಂದು ಅಯೋಧ್ಯ, ನಾವೇ ಎಕ್ಸಾಂಪಲ್ ಇರ್ಬೋದು. ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಇರುವಂಥ ಜನರು ಹಳ್ಳಿಯಲ್ಲಿ ಹೋಗಿ ಅರ್ಧ ಗಂಟೆ ಇರ್ರಿ ಅಂತಂತಂದ್ರೆ ಓಡಿ ಬಂದ್ಬಿಡ್ತೀವಿ ಅಲ್ವಾ. ಅಲ್ಲಿ ಜನರು ಇರ್ತಾರೆ, ಎಲ್ಲ ಸೌಕರ್ಯ, ತಿನ್ನೋದಕ್ಕೆ ಮಲ್ಕೊಳೋದಕ್ಕೆ ಎಲ್ಲ ಸೌಕರ್ಯಗಳಿದ್ರೂ ದೊಡ್ಡ ಸಿಟಿಯಲ್ಲಿರುವಂಥವ್ರು ಹಳ್ಳಿಯಲ್ಲಿ ಬಂದರೆ ಎಷ್ಟು ಡಿಸ್ಕಂಫರ್ಟ್ ಆಗಿ ಫೀಲ್ ಆಗ್ತಾರಲ್ವ. ಅಂತಂದರೆ ಅಲ್ಲಿ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ, ಮಲ್ಗೋದಕ್ಕೆ ಒಣಗಿರುವಂಥ ಎಲೆಗಳ ಮೇಲೆ ಮಲ್ಕೋಬೇಕು. ಹೆಜ್ಜೆಗೂ ಯಾವ ಹುಲಿ ಬರುತ್ತೋ, ಯಾವ ರಾಕ್ಷಸ ಬರ್ತಾನೋ ಅಂತಂತಂದು ಭಯ ಪಡ್ತಾನೆ ಇರಬೇಕಾಗುತ್ತೆ. ಇಂತಹ ಇದರಲ್ಲಿ ಅನುಭವಿಸಿದ್ರೆ ಏನಾಗುತ್ತೆ ಅಂತಂದರೆ, ಇವನ್ನೆಲ್ಲ ನಾನು ಮುಂದೆ 14 ವರ್ಷಗಳು ಅನುಭವಿಸ್ಬೇಕಾ. ಅಪ್ಪ ಹೇಗೂ ಹೇಳ್ತಾ ಇದ್ದಾರೆ ಬೇಡ ಅಂತಂತಂದು, ನಾನು ಹೋಗೋದು ಬೇಡ ಅಂತಂದು ಏನಾದರೂ ಶ್ರೀರಾಮಚಂದ್ರ ಪ್ರಭು ಮನಸ್ಸನ್ನು ಬದಲಾಯಿಸ್ಕೊತಾರೇನೋ ಅಂತಂತಂದು ಒಂದು ಚಿಕ್ಕ ಪ್ರಯತ್ನ. ತಂದೆ ಒಂದು ಹೃದಯವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ, ದಶರಥನ ತಂದೆ ಹೃದಯವನ್ನು. ಆಗ ದಶರಥ ಮಹಾರಾಜರು ಹೇಳಿರುವಂಥ ಮಾತಿಗೆ ಶ್ರೀರಾಮಚಂದ್ರ ಪ್ರಭು, ಇವತ್ತು ರಾತ್ರಿ ನಾನು ಭೋಗಗಳನ್ನು ಅನುಭವಿಸು ಅಂತ ಹೇಳ್ತೀರ, ಆದರೆ 14 ವರ್ಷಗಳು ಅರಣ್ಯವಾಸ ಮಾಡಬೇಕಲ್ಲ, ಆಗ ಅವನ್ನೆಲ್ಲವನ್ನು ಯಾರು ನನಗೆ ಇಷ್ಟು ಭೋಗಗಳನ್ನು ಯಾರು ಕೊಡ್ತಾರೆ, ಯಾಕೆ ಕೊಡ್ತಾರೆ? ಮುಂದೆ ಇರಬೇಕಾದ್ರೆ 1 ದಿನ ರಾತ್ರಿಯ ಸುಖ ಏಕೆ? ನೀವು ಕೈಕಮ್ಮನಿಗೆ ಯಾವ ಮಾತನ್ನು ಕೊಟ್ಟಿದ್ದೀರೋ ಆ ಮಾತನ್ನು ನಿಲ್ಲಿಸ್ಕೊಳೋದಕ್ಕೋಸ್ಕರ ನಿಲ್ಲಿಸ್ಕೊಳ್ರಿ. ಬೇಗ ಭರತನಿಗೆ ಪಟ್ಟಾಭಿಷೇಕ ಮಾಡ್ರಿ. ನಾನು ಸಂಪಾದಿಸಿರುವಂಥ ಯಾವುದಾದ್ರೂ ಪುಣ್ಯ ಇದ್ದರೆ ಅದರ ಮೇಲೆ ಹಾಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾನೇನು ಆಕ್ರೋಶದಿಂದ ಹೋಗ್ತಾ ಇಲ್ಲ. ನಿಮಗೆ ಕೊಟ್ಟಿರುವಂಥ ಮಾತು ನಿಲ್ಲಿಸೋದಕ್ಕೋಸ್ಕರ ಅವಸರವಾದರೆ ಏನೋ ಬೇಕಾದರೆ ರಾಜ್ಯವನ್ನು, ಸೀತಾಳನ್ನು, ಸುಖವನ್ನು, ಸ್ವರ್ಗವನ್ನು ಕೂಡ ಬಿಟ್ಬಿಡ್ತೀನಿ. ನಾನು ಯಾರಿಗಾದ್ರೆ ಹುಟ್ಟಿದ್ದೀನೋ ಆ ತಂದೆಯನ್ನು ಸತ್ಯದಲ್ಲಿ ನಿಲ್ಲಿಸೋದಕ್ಕೋಸ್ಕರ, ಆ ತಂದೆಯನ್ನು ಸತ್ಯದಲ್ಲಿ ನಿಲ್ಲಿಸೋದಕ್ಕೋಸ್ಕರ ನನ್ನ ಪ್ರವರ್ತನೆಯಿಂದ ಯಾವತ್ತೂ ತೊಂದರೆ ಆಗ್ಕೂಡ್ದು ಅಂತಂತಾರಂತೆ. ಈ ಮಾತನ್ನು ಕೇಳಿ ದಶರಥರು ಕೈಕಮ್ಮನ ಕಡೆ ಬಹಳ ಅಸಹ್ಯವಾಗಿರುವಂಥ ನೀನು ನೋಡ್ತಾ ಇದ್ರೆ ಇವತ್ತು ನನಗೆ ಬಹಳ ಅಸಹ್ಯವಾಗ್ತಾ ಇದೆ, ನಿನ್ನ ಮೇಲಿರುವಂಥ ಗೌರವ, ಪ್ರೀತಿ ಎಲ್ಲ ಹೋಗ್ಬಿಟ್ಟಿದೆ ಅನ್ನೋ ಥರ ನೋಡ್ತಾ ಇದ್ದಾರಂತೆ.
ನಿನ್ನಿಂದ ಎಂಥ ಪರಿಸ್ಥಿತಿ ಇವತ್ತು ಬಂದು ಒದಗಿದೆ ಅಂತಂದು ನೋಡ್ತಾ ಇದ್ದಾರಂತೆ ಕೈಕಮ್ಮನ ಕಡೆ. ಆದರೆ ಕೈಕಮ್ಮ ಮಾತ್ರ ಇವರನ್ನು ಇಲ್ಲಿಂದ ಬೇಗ ಕಳಿಸ್ಬಿಡು ಅನ್ನೋ ಥರ ಸನ್ನೆ ಮಾಡ್ತಾ ಇದ್ದಾರಂತೆ. ಇದನ್ನು ಗಮನಿಸಿರುವಂತ ಸಮಂತ್ರರು ಆಗ್ರಹದಿಂದ, ಸಮಂತ್ರ ಅಂತಂದ್ರೆ ದಶರಥ ಮಹಾರಾಜರ ಮಂತ್ರಿ, ಆ ಮಂತ್ರಿ ಆಗಿರುವಂತಹ ಸಮಂತ್ರ ಕೈಕಮ್ಮನ್ನ ಬೈತಾ ಇದ್ದಾರಂತೆ. ದುಷ್ಟೆ, ಮಹಾಪಾಪಿ, ಪರ್ವತ ಹೇಗೆ ಕದಲೋದಿಲ್ಲವೋ ಅಂತಹ ಧೀರನಾಗಿರುವಂತಹ ಮಹಾರಾಜು ಪರ್ವತ ಯಾವ ರೀತಿ ಶೋಭೆ ಪಡೋದಿಲ್ಲ ಅಂತಹ ಗಾಂಭೀರ್ಯ ಇರುವಂತಹ ಮಹಾರಾಜು, ಇಂತಹ ಮಹಾರಾಜ ನಿನ್ನೆ ರಾತ್ರಿಯಿಂದ ಏಕಧಾರವಾಗಿ ಅಳ್ತಾ ಇದ್ದಾನೆ, ನಿನ್ನನ್ನು ಅಂಗ್ಲಾಚಿತಾ ಇದ್ದಾನೆ, ಇಷ್ಟೆಲ್ಲ ಮಾಡಿದ್ರು ನೀನು ಕರಗ್ತಾ ಇಲ್ಲ. ನಿನ್ನನ್ನು ನೋಡ್ತಾ ಇದ್ರೆ ಒಂದು ವಿಷಯ ನನಗೆ ನೆನಪು ಬರ್ತಾ ಇದೆ. ಅದೇನು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ 90% ತಾಯಿಯ ಹೋಲಿಕೆ ಬಂದಿರುತ್ತೆ. ಮತ್ತೆ ನಿನ್ಗೆ ನಿನ್ನ ತಾಯಿ ಹೋಲಿಕೆ ಅಲ್ಲದೆ ಮತ್ತೊಬ್ಬರ ಹೋಲಿಕೆ ಇನ್ಯಾರ ಹೋಲಿಕೆ ಬರುತ್ತೆ, ನಿನ್ನ ಹೆತ್ತ ತಾಯಿಯ ಹೋಲಿಕೆನೆ ಬಂದಿರುತ್ತೆ ಅಂತ ಬೈತಾ ಇದ್ದಾನಂತೆ. ನಿನ್ನ ತಾಯಿ ಬಗ್ಗೆ ನನಗೆ ಗೊತ್ತು, ನಿಮ್ಮ ತಂದೆಗೆ ಸರ್ವ ಪ್ರಾಣಿಗಳ ಮನಸ್ಸಿನಲ್ಲಿರುವಂಥ ವಿಷಯಗಳನ್ನು ಅದರ ಭಾಷೆಯನ್ನು ತಿಳಿದುಕೊಳ್ಳುವಂಥ ವಿದ್ಯೆ ಇತ್ತು. ಕೈಕಾ ಮಹಾರಾಜು ಒಂದು ಬಾರಿ ನಿಮ್ಮ ತಾಯಿಯೊಂದಿಗೆ ಕಲಿತು ಇರಬೇಕಾದ್ರೆ ಒಂದು ತಲ್ಪದ ಮೇಲೆ ಮಲ್ಕೊಳ್ಬೇಕಾದ್ರೆ ಆ ಪಕ್ಕದಿಂದ, ಆ ತಲ್ಪ ಅಂದ್ರೆ ಮಂಚದ ಪಕ್ಕದಿಂದ ಒಂದು ಇರುವೆ ಹೋಗ್ತಾ ಇತ್ತಂತೆ. ಅದರ ಹೆಸರು ಜೃಂಬ ಅಂತೆ. ಈ ಇರುವೆ ಹೋಗ್ತಾ ಹೋಗ್ತಾ ತನ್ನ ಪಕ್ಕದಲ್ಲಿರುವಂತ ಮತ್ತೊಂದು ಇರುವೆಗೆ ಏನೋ ಹೇಳ್ತಂತೆ. ಕೈಕಮ್ಮನ ತಂದೆ ಆ ಸಮಯದಲ್ಲಿ ಈ ಪ್ರಾಣಿಗಳ ಭಾಷೆ ಅರ್ಥ ಆಗೋದ್ರಿಂದ ಈ ಇರುವೆ ಮಾತನ್ನು ಕೇಳಿರುವಂತ ಕೈಕಾ ಮಹಾರಾಜು ಪಕ್ಕ ನಕ್ಕು ಬಿಟ್ರಂತೆ. ಆಗ ನಿನ್ನ ತಾಯಿ ಯಾಕೆ ನಗ್ತಾ ಇದೆಯಾ ರಾಜ ಅಂತ ಕೇಳಿದ್ರಂತೆ. ಈ ಇರುವೆ ಮಾತಿಗೆ ನನಗೆ ನಗು ಬಂತು ಅಂತ ಹೇಳ್ತಾರಂತೆ. ಅದಕ್ಕೆ ನಗ್ತಾ ಇದ್ದೀನಿ ಅಂತಾರಂತೆ. ಅಲ್ಲ ಆ ಇರುವೆ ನನ್ನ ಮೇಲೇನೋ ಕೈಕಮ್ಮನ ತಾಯಿ ನನ್ನ ಮೇಲೇನೋ ಪರಿಹಾಸ ಆಡಿದೆ, ಅದಕ್ಕಾಗಿ ನೀನು ನಗ್ತಾ ಇದೆಯಾ, ಅಸಲು ಇರುವೆ ಏನು ಅಂದಿದೆಯೋ ಹೇಳು ನನಗೆ ಅಂತ ಹೇಳ್ತಾರಂತೆ. ಆಗ ಕೈಕಾ ಮಹಾರಾಜು ಈ ವಿದ್ಯೆ ನನಗೆ ಕಲಿಸ್ಕೊಟ್ಟಿರುವಂತಹ ಮಹಾನುಭಾವರು ಒಂದು ನಿಯಮ ಹೇಳಿದ್ದಾರೆ. ಅದರ ಪ್ರಕಾರ ನನಗೆ ಅರ್ಥವಾಗಿರುವಂತಹ ವಿಷಯಗಳನ್ನು ಹೊರಗಡೆ ಹೇಳಿದ್ರೆ ನನ್ನ ತಲೆ ಆ ಕ್ಷಣದಲ್ಲೇ 1000 ಹೋಳಾಗುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ನಿಮ್ಗೆ ಈ ವಿಷಯವನ್ನು ಹೇಳೋದಕ್ಕಾಗೋದಿಲ್ಲ ಅಂತಂತಾರಂತೆ. ಆಗ ಆಕೆ ಏನಂತಾರಂತೆ, ನಿನ್ನ ತಲೆ 1000 ಹೋಳಾದ್ರೆ ನನಗ್ ಬಂದಿರುವಂತ ನಷ್ಟ, ಗಂಡ ಕಟ್ಕೊಂಡಿರುವಂತ ಗಂಡ ತಾಳಿ ಕಟ್ಟಿರುವಂತ ಗಂಡನ 1000 ಹೋಳಾದ್ರೆ ಏನ್ ಗತಿ ಅಂತ ಕೇಳ್ತಾಳಂತೆ. ನೀನು ಯಾಕೆ ಪರಿಹಾಸ ಆಡಿದ್ಯೋ ನನ್ಗೆ ಹೇಳಿಯೇ ತೀರ್ಬೇಕು ಅಂತ ಹಠ ಮಾಡ್ತಾಳಂತೆ. ಆಗ ಕೈಕಾ ಮಹಾರಾಜರು ಮಾರನೇ ದಿನ ತನಕ ವಿದ್ಯೆ ಕೊಟ್ಟಿರುವಂತ ಮಹಾನುಭಾವನ ಹತ್ರ ಹೋಗ್ಬಿಟ್ಟು ನಡೆದಿರುವಂತದ್ದನ್ನ ಹೇಳ್ತಾಳಂತೆ. ನಿಜ ಹೇಳಿದ್ರೆ ನಿನ್ನ ತಲೆ ಹೊಡೆದೋಗುತ್ತೆ ಅಂತ ಹೇಳಿದ್ರು, ನಿನ್ನ ತಲೆಯನ್ನು ಕಾಪಾಡು ಅಂತ ಕೇಳಿದ್ರು, ನಿನ್ನ ತಲೆ ಏನೋ 1000 ಹೋಳಾದ್ರೂ ಪರವಾಗಿಲ್ಲ, ನನಗೆ ವಿಷಯವನ್ನು ಹೇಳು ಅಂತ ಹೇಳ್ತಾ ಇದೆ. ಆಕೆ ಎಂಥವಳೋ ಅರ್ಥ ಆಗ್ತಾ ಇದೆ. ಇನ್ನೊಮ್ಮೆ ಏನಾದ್ರೂ ಅವಳು ಈ ತರ ಹಠ ಮಾಡಿ ಈ ವಿಷಯವನ್ನು ನೀನು ಕೇಳಿಬಿಟ್ರೆ ಅವಳನ್ನು ಬಿಟ್ಬಿಡು, ಶಾಶ್ವತವಾಗಿ ಬಿಟ್ಬಿಡು ಅಂತ ಆ ಮಹನೀಯರು ಹೇಳ್ತಾರಂತ. ಅಂತಹ ಹಠ ಸ್ವಭಾವಿ, ಹಠವೇಗಿ ಆಗಿರುವಂತಹ ಸ್ತ್ರೀ ನಿನ್ನ ತಾಯಿ, ಅದಕ್ಕಾಗಿ ನಿನಗೆ ಆಕೆಯ ಹೋಲಿಕೆನೆ ಬಂದಿದೆ ಅಂತ ಅಂತಾರಂತೆ. ನಮ್ಗಿಲ್ಲಿ ಏನಪ್ಪಾ ರಾಮಾಯಣ, ನಮ್ಗೆ ಈ ಕಾಲದಲ್ಲಿ ಇಂಥ ಎಕ್ಸ್ಪೀರಿಯನ್ಸಸ್ ಇರೋದಿಲ್ಲ, ಅದಕ್ಕೋಸ್ಕರ ಈಗಿನ ಕಾಲದವ್ರಿಗೆ ಇದೇನಪ್ಪ ಮನುಷ್ಯರು ಇರುವೆಗಳ ಭಾಷೆನ ಅರ್ಥ ಮಾಡ್ಕೊಳ್ತಾರ, ಪ್ರಾಣಿಗಳ ಭಾಷೆನ ಅರ್ಥ ಮಾಡ್ಕೊಳ್ತಾರ ಅಂತ ನಮ್ಗೆ ಅನುಮಾನ ಬರುತ್ತೆ. ನಾವು ಆಧ್ಯಾತ್ಮ ಸಾಧನದಲ್ಲಿ ಏನೋ ಸಾಸಿವೆ ಕಾಳಷ್ಟು ಸಾಧಿಸದೇ ಇರುವಂತ ನಾವು ಈ ತರ ಮಾತಾಡ್ಕೊಳ್ಳೋದು ನ್ಯಾಯವಾ ಅಂತಂದ್ರೆ, ಇಲ್ಲಿ ಅವರು ಒಬ್ಬ ಮಹನೀಯರು, ಆ ಮಹನೀಯರಿಗೆ ತಪಶಕ್ತಿ ಇರುತ್ತೆ, ಅವರಿಂದ ಪಡ್ಕೊಂಡಿರ್ತಾರೆ. ಇವರು ತಪಸ್ಸನ್ನು ಮಾಡಿರ್ಬೋದು. ಯಾರು? ಕೈಕಾ ಮಹಾರಾಜರು ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಊಟ ನಿದ್ರೆ ಮಾಡ್ತಾ ಇದ್ರು, ತಪಸ್ಸನ್ನು ಕೂಡ ಹಾಗೆ ಮಾಡ್ತಾ ಇದ್ರು. ನಿಮ್ಗೆ ಈಗಿನ ಕಾಲದಲ್ಲ ಒಂದು ಉದಾಹರಣೆ ಕೊಡ್ಬೇಕು ಅಂತ, ಇಂಥ ಮಹನೀಯರ ಬಗ್ಗೆ ಉದಾಹರಣೆ ಕೊಡಬೇಕು ಅಂದ್ರೆ 1950 ತನಕ ಬದುಕಿರುವಂತ ರಮಣ ಮಹರ್ಷಿಗಳು, ಪ್ರಾತಸ್ಮರಣೀಯರಾಗಿರುವಂತ ರಮಣ ಮಹರ್ಷಿಗಳ ಒಂದು ಜೀವನ ಚರಿತ್ರೆಯಲ್ಲಿ ಏನು ಬರುತ್ತೆ ಅಂತಂದ್ರೆ, ಆ ಮಹನೀಯರು ತಿರುವಣ್ಣಾಮಲೈ ಅರುಣಾಚಲಂ ಇದರಲ್ಲಿ ಪ್ರದೇಶ, ಅರುಣಾಚಲಂ ಅನ್ನುವಂಥ ತಮಿಳುನಾಡಿನಲ್ಲಿ ಅವರು ಬಹಳ ವರ್ಷಗಳ ಕಾಲ ಅಲ್ಲೇ ಇದ್ರು. ಅವ್ರಿಗೆ
ಕೋತಿಗಳ ಭಾಷೆ ಅರ್ಥ ಆಗ್ತಾ ಇತ್ತು, ಸಿಂಹಗಳ ಭಾಷೆ ಅರ್ಥ ಆಗ್ತಾ ಇತ್ತು, ನವಿಲಿನ ಹತ್ರ ಮಾತನಾಡ್ತಾ ಇದ್ರು, ದೊಡ್ಡ ದೊಡ್ಡ ನಾಗರ ಹಾವುಗಳ ಜೊತೆಯಲ್ಲೂ ಕೂಡ ಮಾತನಾಡ್ತಾ ಇದ್ರು ಅಂತ ನಾವು ಅವರ ಜೀವನ ಚರಿತ್ರೆಯಲ್ಲಿ ತಿಳ್ಕೊಬೇಕಾಗುತ್ತೆ. ಒಮ್ಮೆ ಅವರು ತಿರುಣಾಮಲೈ ಬೆಟ್ಟದ ಮೇಲೆ ಆಶ್ರಮವನ್ನು ಹೊಸದಾಗಿ ನಿರ್ಮಾಣ ಮಾಡಿಕೊಂಡಾಗ ಒಂದು ಕೋತಿ ತನ್ನ ಮಡಿಲಿನಲ್ಲಿ 2 ಮಗುಗಳನ್ನು ಇಟ್ಕೊಂಡು ಬಂದು ಕಿಚಿ 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 ಅಂತ ಅಳಿತಾ ಏನು ಅದು ಮಾತನಾಡ್ತಾ ಇದೆಯಂತೆ. ಅಂತಂದ್ರೆ ಏನೋ ಹೇಳ್ತಾ ಇದೆಯಂತೆ ರಮಣ ಮಹರ್ಷಿಗಳನ್ನು ನೋಡ್ಬಿಟ್ಟು. ಅದರ ಮಾತನ್ನು ಕೇಳಿರುವಂತ ರಮಣ ಮಹರ್ಷಿಗಳು ಧಾರಾದತ್ತವಾಗಿ ಅಳ್ತಾ ಇದ್ದಾರಂತೆ, ಗೊಳೋ ಅಂತ ಅಳ್ತಾ ಇದ್ದಾರಂತೆ. ಆ ಕೋತಿ ಹೋದ ನಂತರ ಅಂತ್ಯೇಷ್ಟಿವಾಸಿಗಳು ಅಂತಂದ್ರೆ ಅವರ ಭಕ್ತರು ಕೇಳಿದ್ರಂತೆ, ಭಗವಾನ್ ಯಾಕೆ ನೀವು ಈ ತರ ಅಳ್ತಾ ಇದ್ದೀರಾ, ಏನಾಗಿದೆ ಅಂತಂತಂದ್ರೆ ಏನಿಲ್ಲ ಅಂತಪ್ಪ, ಈ ಕೋತಿ ತನ್ನ ಮಡಿಲಲ್ಲಿ ಇರುವಂತ 2 ಮಕ್ಕಳು ತನ್ನ ಮಗಳು ಅಂತಂದ್ರೆ ಕೋತಿಗೆ ಒಂದು ಹೆಣ್ಣು ಕೋತಿ ಇತ್ತಂತೆ. ಆ ಕೋತಿ ಇನ್ನೊಂದು ಗಂಡು ಕೋತಿ ಜೊತೆಯಲ್ಲಿ ಇದು ಮಾಡ್ಕೊಂಡ ಆ ಗಂಡು ಕೋತಿ ಮತ್ತೆ ಮಗಳು ಅಳಿಯ ಅಂತ ಹೇಳ್ಬೋದು ನಮ್ಮ ಒಂದು ಭಾಷೆಯಲ್ಲಿ ಬಂದಿರುವಂತ ಮುದಿ ಕೋತಿಗೆ ಮಗಳು ಅಳಿಯ ಹುಟ್ಟಿರುವಂತ ಮಕ್ಕಳಂತೆ. ಆ ಈ ಕೋತಿಯ ಮಗು ಇರುತ್ತಲ್ಲ ಹೆಣ್ಣು ಕೋತಿ ಮತ್ತೆ ಅದರ ಜೊತೆ ಇರುವಂತ ಗಂಡು ಕೋತೆಯನ್ನು ಯಾರೋ ಬೇಟೆಗಾರರು ಸಾಯಿಸ್ಬಿಟ್ಟಿದ್ದಾರಂತೆ. ಬೇಟೆ ಆಡಿರುವಂಥದ್ದು ಪ್ರಾಣಿಗಳು ಆಡಿರ್ಬೋದು, ಬೇಟೆಗಾರನು ಬೇಟೆ ಆಡಿರ್ಬೋದು. ಅವರಿಬ್ಬರು ಇಲ್ಲ, ನನಗೆ ನೋಡಿದ್ರೆ ವಯಸ್ಸಾಗ್ಬಿಟ್ಟಿದೆ, ಈ ಮಕ್ಕಳು ಒಂದ್ ಸ್ವಲ್ಪ ದೊಡ್ಡವರಾಗಿರೋ ತನಕ ನಾನು ಬದುಕ್ತಿರ್ತೀನೋ ಇಲ್ವೋ ಅಂತ ನನಗೆ ಚಿಂತೆ ಆಗ್ತಾ ಇದೆ. ನಾನೇನಾದ್ರೂ ಸತ್ತೋದ್ರೆ ಈ ಮಕ್ಕಳು ಬೇಟೆಗಾರರು ಪಾಲಾಗ್ತಾ ಬಿಡ್ತಾರಲ್ವಾ ಭಗವಾನ್ ಅಂತಂತ ಅಳ್ತಾ ಇದೆ ಅಂತ ಹೇಳಿದ್ರಂತೆ. ನಂತರ ಅವರು ಬೆಟ್ಟದ ಮೇಲಲ್ವಾ ಏನು ಇದನ್ನು ಕಟ್ಕೊಂಡಿದ್ದು ಯಾವುದನ್ನ ಆಶ್ರಮವನ್ನು. ಆ ಬೆಟ್ಟದ ಮೇಲಿದ್ದಾಗ ಹೊಸದಾಗ ಆಶ್ರಮ ಕಟ್ಕೊಂಡಾಗ ದೊಡ್ಡ ಬಹಳ ಒಂದು 4-5 ಅಡಿ ಇರುವಷ್ಟು ದೊಡ್ಡ ನಾಗರ ಹಾವು ಅಲ್ಲಿ ಒಂದು ವೃಕ್ಷದ ಮೇಲೆ ದೊಡ್ಡ ಮರದ ಮೇಲೆ ಬಂದು ಮಲಗಿತ್ತಂತೆ. ಅದನ್ನು ನೋಡಿರುವಂತಹ ಜನರು ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನು ತೆಗೆದುಕೊಂಡು ಅದನ್ನು ಸಾಯಿಸೋದಕ್ಕೆ ಹೋದಾಗ ರಮಣ ಮಹರ್ಷಿಗಳು ಏನೋ ಅಡ್ಡ ಬೀಳ್ತಾರ, ಏನೋ ತಡಿತಾರಂತೆ. ಏನು ಅದನ್ನ ಯಾಕೆ ಸಾಯಿಸ್ತಾ ಇದ್ದೀರಾ ನೀವು, ಅದು ಇರುವಂತ ಪ್ರದೇಶವನ್ನು ಬಂದ್ಬಿಟ್ಟು ನಾವು ಆಕ್ರಮಿಸ್ಕೊಂಡಿದೀವಿ, ಅದರ ಪ್ರದೇಶಕ್ಕೆ ಅದು ಬಂದಾಗ ನಾವು ಸಾಯಿಸೋದು ನ್ಯಾಯವಲ್ಲ ಅಂತ ಹೋಗ್ಬಿಟ್ಟು ಇಮಿಡಿಯೇಟ್ ಅವ್ರನ್ನೆಲ್ಲ ಕಳಿಸ್ಬಿಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವನ ಹತ್ರ ಹೇಳ್ತಾ ಇದ್ದಾರಂತೆ, ನೋಡಪ್ಪ ನೀನು ಪ್ರತಿ ಸಾರಿ ಈ ಮರದ ಮೇಲೆ ಬಂದ್ರೆ ಯಾವತ್ತೋ ಒಂದು ದಿನ ನಿನ್ನನ್ನ ಹೊಡೆದಾಕ್ಬಿಡ್ತಾರೆ, ನಿನ್ನ ಪ್ರಾಣ ತಂದು ಹಾಕ್ಬಿಡ್ತಾರೆ. ಪ್ರತಿ ಬಾರಿ ನಾನು ಇರೋದಿಲ್ಲ, ಎಲ್ಲೋ ಧ್ಯಾನದಲ್ಲಿರ್ತೀನಿ, ಬೇರೆ ಬೇರೆ ಕಡೆ ಹೋಗ್ತಾ ಇರ್ತೀನಿ. ಅದಕ್ಕೋಸ್ಕರ ನಾಗರಾಜ ನಿನ್ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಇಲ್ಲಿ ಇದು ನಿನ್ನ ಸ್ಥಾನವೇ, ಆದ್ರೆ ನಾವು ಬಂದು ಆಕ್ರಮಿಸಿದೀವಿ, ಅದಕ್ಕೋಸ್ಕರ ಮತ್ತೊಮ್ಮೆ ನೀನು ಇಲ್ಲಿ ಕಾಣಿಸ್ಬೇಡಪ್ಪ, ನೀನ್ ಪ್ರಾಣದಿಂದ ಇರಬೇಕು ಅಂತ ಹೇಳಿದ ತಕ್ಷಣನೇ ಏನು ಅದು ಅವತ್ತು ಆ ಕ್ಷಣ ಕಾಣಿಸಿದ್ದೆ ಅಂತೆ, ಮತ್ತೆ ಕಾಣಿಸ್ಲೇ ಇಲ್ವಂತೆ. ನಂತರ 1950ರಲ್ಲಿ ಅವರು ದೇಹ ಬಿಟ್ಟಾಗ ಅವರ ಆತ್ಮ ತಿರುಣಾಮಲೈ ಗಿರಿ ಪ್ರದಕ್ಷಿಣೆ ಮಾಡಿ ಅಗ್ನಿಲಿಂಗದಲ್ಲಿ ಏನು ಐಕ್ಯವಾಗಿರುವಂಥದ್ದನ್ನ ಸಾವಿರಾರು ಜನ ನೋಡಿದ್ದಾರೆ. ದಿ ಟೈಮ್ಸ್ ಆಫ್ ಇಂಡಿಯಾದ ಪತ್ರಿಕೆಯಲ್ಲೂ ಸಹ 1950ರಲ್ಲಿ ಬಂದಿರೋದು ಇವತ್ತಿಗೂ ಸಾಕ್ಷಿ ಇದೆ, ಆ ಪೇಪರ್ಸ್ ಕೂಡ ಸಾಕ್ಷಿ ಇದೆ. 1920-30 ಆ ಕಾಲದಲ್ಲಿ ಭಾರತದಲ್ಲಿ ಪ್ಲೇಗ್ ವ್ಯಾಧಿ ವಿದೇಶಗಳಿಂದ ಬಂದಾಗ ಏನೋ ಆ ಪ್ಲೇಗ್ ವ್ಯಾಧಿ ಬಂದಂಥವ್ರನ್ನ ಊರಿನ ಆಚರಣೆ ಆಗ್ತಾ ಇದ್ರು. ಅದು ಅಂಟು ಜಡ್ಡು ರೋಗ ಆಗಿರೋದ್ರಿಂದ ಏನ್ ಮಾಡ್ತಾ ಇದ್ರು, ಅದು ಪ್ಲೇಗ್ ವ್ಯಾಧಿನಿಂದ ಪ್ಲೇಗ್ ರೋಗದಿಂದ ಸತ್ತಿರುವಂಥವ್ರನ್ನ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಬೆಟ್ಟದ ಮೇಲೆ ತಗೊಂಡೋಗಿ ಹಾಕ್ಬಿಡ್ತಾ ಇದ್ರಂತೆ. ಹಾಕಿರುವಂತ ಶವಗಳನ್ನು ತಿನ್ನೋದಕ್ಕೋಸ್ಕರ ಹುಲಿ, ಸಿಂಹ, ಈ ತರ ಚಿರತೆ, ಈ ತರ ಕ್ರೂರವಾಗಿರುವಂತ ಮೃಗಗಳು ಬಂದಾಗ ಅಲ್ಲಿ ಕುಳಿತುಕೊಂಡು ರಮಣ ಮಹರ್ಷಿ ಧ್ಯಾನ ಮಾಡ್ತಾ ಇದ್ರಂತೆ. ಅವರು ಒಮ್ಮೊಮ್ಮೆ ಹಿಂಗೆ ಒಂದು ಬಂಡೆಕಲ್ಲಿ ಮೇಲೆ ಕೆನ್ನೆ ಮೇಲೆ ಕೈ ಇಟ್ಕೊಂಡು ನೋಡ್ತಾ ಇದ್ರಂತೆ. ಆ ಹುಲಿ, ಸಿಂಹ ಇವರು ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ಎಷ್ಟು ಜನ ನೋಡಿದಾರಂತೆ ಅಷ್ಟು ಜನ ನೋಡಿದ್ದಾರೆ. ಅಂದ್ರೆ ಇಂತಹ ಮಹನೀಯರು ನಮಗೂ ಹಾಗೂ ಇಂತಹ ಮಹನೀಯರಿಗೂ ಇರುವಂತ ವ್ಯತ್ಯಾಸ ಏನು ಅಂತಂದ್ರೆ, ನಾವು ಪ್ರಾಣಿಗಳನ್ನು ಪ್ರಾಣಿಗಳ ತರ ನೋಡ್ತೀವಿ, ಆದ್ರೆ ಈ ಮಹನೀಯರು ನಮ್ಮಲ್ಲಿರುವಂತ ಆತ್ಮ ಆ ಪ್ರಾಣಿಯಲ್ಲಿರುವಂಥದ್ದು, ಆ ಹುಲಿಯಲ್ಲಾಗ್ಲಿ, ಇರುವೆಯಲ್ಲಾಗ್ಲಿ, ಕ್ರೂರ ಜಂತುವಲ್ಲಾಗ್ಲಿ
ಸರ್ಪದಲ್ಲಾಗಲಿ ಹಾವಿನಲ್ಲಾಗಲಿ ಯಾವುದು ಇರುವಂಥದ್ದು ನನ್ನಲ್ಲಿರುವಂಥ ಒಂದು ಆತ್ಮವೇ ಅದರಲ್ಲೂ ಇದೆ ಅಂತ ನಮಸ್ಕಾರ ಮಾಡ್ಕೊಡ್ತಾರೆ. ಅದಕ್ಕೋಸ್ಕರನೇ ಏನು ಆ ಆತ್ಮ ಅನ್ನುವಂಥದ್ದು ಇವ್ರ ಹತ್ರ ರಿಯಾಕ್ಟ್ ಅಂತಂದ್ರೆ ಅವ್ರಿಗೆ ರಿಯಾಕ್ಟ್ ಮಾಡ್ತಾ ಇರುತ್ತೆ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದಿಶಂಕರಾಚಾರ್ಯರು ಈ ಇರುವೆಗಳ ಭಾಷೆಯನ್ನು ತಿಳಿದುಕೊಂಡು ಭಾರತ ದೇಶದಲ್ಲಿ ಉತ್ತರ ಕಡೆ ಮಳೆ ಆಗುತ್ತಾ, ದಕ್ಷಿಣದ ಕಡೆ ಮಳೆ ಆಗುತ್ತಾ, ಪೂರ್ವ ಪಶ್ಚಿಮದ ಕಡೆ ಎಲ್ಲಿ ಯಾವ ಪ್ರದೇಶದಲ್ಲಿ ಮಳೆ ಆಗುತ್ತೆ, ಯಾವ ಟೈಮಲ್ಲಿ ಆಗುತ್ತೆ ಅಂತಂದು ನಿಖರವಾಗಿ ಹೇಳ್ತಾ ಇದ್ರಂತೆ. ಒಂದೂವರೆ ವರ್ಷ 2 ವರ್ಷದ ಕೆಳಗೆ ಡಿಸ್ಕವರಿ ಚಾನಲ್ ನಾವು ನೋಡಬಹುದಾಗಿತ್ತು. ಆನೆಗಳಿಗೆ ಭಾಷೆ ಇದೆಯಂತೆ, ಇದನ್ನು ಹೊಸದಾಗಿ ಕಂಡುಕೊಂಡಿದ್ದಾರೆ ಪ್ರಾಣಿ ಇದು ಮಾಡುವಂಥವ್ರು. ಅವುಗಳ ಭಾಷೆಯಿಂದಲೇ ಅವರ ಗುಂಪನ್ನು ಭಾಷೆಯಿಂದಲೇ ಸಂಪರ್ಕಿಸುತ್ತೆ, ಎಲ್ಲವನ್ನು ಒಂದುಗೂಡಿಸುತ್ತೆ ಅಂತಂದ ನಂತರ ಈ ಡಾಲ್ಫಿನ್ಸ್ ಅನ್ನುವಂಥದ್ದು ಕೂಡ ಭಾಷೆ ಇರುತ್ತೆ. ಅವು ಜಲಾಂತರ್ಗಾಮಿಗಳು ಕೂಡ ಈ ವಿಷಯಗಳನ್ನು ಹೇಳಿದ್ದಾರೆ. ನನಗೆ ತಿಳಿದಷ್ಟು ಮಟ್ಟದಲ್ಲಿ ಯಾಕೆ ಈ ಥರ ಮಾತನಾಡುವಂಥದ್ದು ಸುಳ್ಳಲ್ಲ ಅಂತಂತ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆಗ ದಶರಥ ಎಷ್ಟು ಕೈಕೆಗೆ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ ಅಂತಂತಂದು ಸಮಂತ್ರನನ್ನು ಕರೆಬಿಟ್ಟು ಕೆಲವು 100 ರಥಗಳು, ಚತುರಂಗ ಬಲಗಳು, ಆನೆಗಳು, ಗಾಯಕರು, ನಾಟ್ಯ ಮಾಡುವಂಥ ವೃಂದಗಳನ್ನು ಸಿದ್ಧ ಮಾಡಿ ರಾಮ ಎಲ್ಲಿ ಬೀಡು ಬಿಟ್ರೆ ಅಂತಂದ್ರೆ ಎಲ್ಲಿ ಆ ರಾತ್ರಿ ಅಲ್ಲಿ ಉಳ್ಕೊಂಡಿರ್ತಾರಲ್ವ ಅಲ್ಲಿ ಮಧುರಾನ್ನವನ್ನು ಮಾಡುವಂಥ ಅಡಿಗೆಯವರನ್ನು ಸಿದ್ಧ ಮಾಡಿ 14 ವರ್ಷಗಳು ರಾಮ ಹಾಯಾಗಿ ಕಾಲವನ್ನು ಕಳೆಯೋದಕ್ಕೋಸ್ಕರ ದನದ ರಾಶಿಗಳನ್ನು ಕಳಿಸ್ಕೊಡ್ರಿ ಅಂತಂದ್ರೆ ನಾಣ್ಯದ ರಾಶಿಗಳನ್ನು ರೇಷ್ಮೆ ಸೀರೆಗಳನ್ನು ಕಳಿಸ್ಕೊಡ್ರಿ. ರಾಮ ರಾತ್ರಿ ಉಳ್ಕೊಳ್ಳೋದಕ್ಕೋಸ್ಕರ ಡೇರಗಳನ್ನು ಕಳಿಸಿರಿ, ಆತನನ್ನು ರಕ್ಷಿಸೋದಕ್ಕೋಸ್ಕರ ಸೈನ್ಯವನ್ನು ಕಳಿಸ್ಕೊಡಿ. ಇವೆಲ್ಲವೂ 14 ವರ್ಷಗಳು ರಾಮ ಎಲ್ಲಿ ಹೋದ್ರೆ ಅಲ್ಲಿ ಹೋಗ್ಬೇಕು ಅಂತ ನಾನು ಶಾಸನ ಮಾಡ್ತಾ ಇದ್ದೀನಿ ಅಂತಂದು ದಶರಥ ಮಹಾರಾಜರು ಹೇಳುವಂತ ಘಟ್ಟದಲ್ಲಿ ನಾನು ಕಥೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.